ಪ್ರಕೃತಿ ಚಿಕಿತ್ಸಾಲಯದ ಮುಂದೆ ಒಂದು ಸಿಸಿಟಿವಿ ಇತ್ತು. ಆ ಸಿಸಿಟಿವಿಯನ್ನೇ ನಾಶ ಮಾಡಿದ್ದಾರೆ. ಒಂದು ವೇಳೆ ಆ ಸಿಸಿಟಿವಿ ಇದ್ದಿದ್ರೆ ಆ ಹೆಣ್ಮಗಳನ್ನ ಯಾರು ಹೊತ್ಕೊಂಡು ಹೋಗ್ತಾ ಇದ್ರು ಮಾಹಿತಿ ಬರ್ತಾ ಇತ್ತು. ಸಂತೋಷ್ ರಾವ್ ಅದರಲ್ಲಿ ಇರಲಿಲ್ಲ, ಹಾಗಾಗಿ ಅದನ್ನ ನಾಶ ಮಾಡಿದ್ದಾರೆ ಅಂತ ಆರೋಪಗಳು. ಈ ಆರೋಪಗಳಿಗೆ ಉತ್ತರ ಏನು ಸರ್? ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಆ ಸಂದರ್ಭದಲ್ಲಿ ಸಿಸಿಟಿವಿ ಕ್ಯಾಮೆರಾ ಇರಲೇ ಇಲ್ಲ ಅನ್ನೋದಕ್ಕೆ ನಮ್ಮ ಹತ್ರ ದಾಖಲೆ ಇದೆ. ಅಲ್ಲಿ ಗಿಳಿಯಾರು ಕೂತು ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಸಿಸಿಟಿವಿ ಇಲ್ಲ ಅಂತ ಹೇಳ್ತಾ ಇದ್ದೆ. ನಾನು ಇವನಿಗೆ ಸ್ಟುಡಿಯೋದಲ್ಲಿ ಇರ್ತಿದ್ರೆ ಮುಂದೆ ಕಪಾಳಕ್ಕೆ 4 ಬಾರಿಸ್ತಿದ್ದೆ. ಯಾಕೆಂದ್ರೆ ಈ ಒಂದು ಅಸಲಿ ಅಲ್ಲ, ನಕಲಿ ಪತ್ರಕರ್ತ ಅಂತ ಇದರಲ್ಲಿ ಸಾಬೀತಾಗ್ತದೆ. ಯಾಕೆಂದ್ರೆ ಇವನು 95 ಪೇಜಿನ ಈ ಜಡ್ಜ್ಮೆಂಟ್ ಅವರಿಗೆ ಖಾಲಿ ಮಾಧ್ಯಮದವರಿಗೆ ತೋರಿಸಿದ್ದು ಮಾತ್ರ ಕಾಣ್ತದೆ. ಅದನ್ನು ಓಪನ್ ಮಾಡಿ ನೀವು ಓದಬೇಕು. ಯಾರು ಜಯಪ್ರಕಾಶ್ ರಿಗೆ ಹೇಳುದು ನಾನು, ಇಲ್ಲಿ 35ನೇ ಪೇಜ್ ಅಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಆಗುವಾಗ ಅಲ್ಲಿ ಪ್ರಭಾಕರ್ ಗೌಡ ಅಂತ ಒಬ್ಬ ಶಾಪ್ ಕೀಪರ್ ಅಲ್ಲಿ ಹೇಳಿದಾನೆ the shops of Vital Gowda and Kiran are situated near Nature Hospital and in front of Nature Cure Hospital there is CCTV camera and it is guarded by security guards ಅಂತ ಇಲ್ಲಿ ಹೇಳಿದಾನೆ. ಅಲ್ಲಿ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಕ್ಯಾಮೆರಾ ಇತ್ತು, ಅದನ್ನು ಸೆಕ್ಯೂರಿಟಿ ಗಾರ್ಡ್ ಅಲ್ಲಿ ಇದ್ದ ಅಂತ ಹೇಳಿದಾನೆ. ಇನ್ನೊಂದು ಬೇರೆ ಯಾರೂ ಬೇಡ, ಇದು ಇವರು ಬೇರೆ ಸುಳ್ಳು ಹೇಳಿದ್ರ ಅವರ ಅಲ್ಲಿ ಅಂಗಡಿಯಲ್ಲಿದ್ರ. ಇಲ್ಲಿ 50ನೇ ಪೇಜ್ ಅಲ್ಲಿ ನೋಡಿ, 50ನೇ ಪೇಜ್ ಅಲ್ಲಿ 81 ಪ್ಯಾರದಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಇದೇ ಅಯ್ಯೋ ಯೋಗೇಶ ಕೋರ್ಟ್ ಅಲ್ಲಿ ಹೇಳ್ತಾನೆ, ನಮ್ಮ ಹತ್ರ ಹೇಳುದಲ್ಲ, ಕೋರ್ಟ್ ಅಲ್ಲಿ ಹೇಳ್ತಾ ಇದ್ದಾನೆ. ವಾಚ್ಮ್ಯಾನ್ ವುಡ್ ಬಿ ಪ್ರೆಸೆಂಟ್ ಇನ್ ದ ಮೇನ್ ಗೇಟ್ ಅಂಡ್ ಸಿಸಿಟಿವಿ ಕ್ಯಾಮೆರಾ ಈಸ್ ಆಲ್ಸೋ ಇನ್ಸ್ಟಾಲ್ಡ್ ಇನ್ ದ ಮೇನ್ ಗೇಟ್. ಹಿ ಫರ್ದರ್ ಅಡ್ಮಿಟೆಡ್ ದಟ್ ಹಿ ಡಿಡ್ ನಾಟ್ ಕಲೆಕ್ಟೆಡ್ ದ ಸಿಸಿಟಿವಿ ಫುಟೇಜ್ ಇನ್ಸ್ಟಾಲ್ಡ್ ಇನ್ ದ ಮೇನ್ ಗೇಟ್ ಆಫ್ ಪ್ರಕೃತಿ ಚಿಕಿತ್ಸಾಲಯ. ಇಲ್ಲಿ ಅಯ್ಯೋ ಯೋಗೇಶ ಹೇಳ್ತಾ ಇದ್ದಾನೆ, ಇಲ್ಲಿ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಸಿಸಿಟಿವಿ ಇತ್ತು, ಆದ್ರೆ ಆ ಫುಟೇಜ್ ಅನ್ನು ನಾನು ತೆಗ್ಲಿಲ್ಲ, ಪವರ್ ಡಂಪ್ ಇತ್ತು, ಅದನ್ನು ನಾನು ನನ್ನ ಸಕ್ಸಸರಿಗೆ ಕೊಡ್ಲಿಲ್ಲ ಅಂತ ಇದನ್ನು ಕೋರ್ಟ್ ಅಲ್ಲೇ ಹೇಳಿ ನಿಮ್ಮ 95 ಪೇಜಿನ ಆರ್ಡರ್ ಅಲ್ಲಿ ಉಂಟಲ್ಲ, ಆ ಮುಟ್ಟಾಳಲ್ಲಿ ಕೂತು ಸಿಸಿ ಕ್ಯಾಮೆರಾನೇ ಇಲ್ಲ ಹೇಳ್ತಾ ಇದ್ದಾನಲ್ಲ. 2 ದಾಖಲೆಗಳು. ಇನ್ನೊಬ್ಬ ಅಲ್ಲಿದ್ದು ಅಲ್ಲಿ ರೂಮ್ ಬಾಯ್ ಹೇಳ್ತಾ ಇದ್ದಾನಲ್ಲ, ಬಾಹುಬಲಿ ಬೆಟ್ಟದ ಹತ್ರವೇ ದೊಡ್ಡ ಕ್ಯಾಮೆರಾ ಇತ್ತು, ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಫುಟೇಜ್ ಇತ್ತು. ಇದನ್ನು ಅವನ ಕಾಲ್ಪನಿಕ ಕಥೆಯನ್ನು ಕೊಂಡೋಗಿ ಅಲ್ಲಿ ಜಯಪ್ರಕಾಶ್ ಅವರೇ ನೀವು ಮಾತಾಡ್ತಿದ್ದೀರಲ್ಲ, ಈ ಒಂದು 95 ಪೇಜ್ ಒಂದು ಜಡ್ಜ್ಮೆಂಟ್ ಅನ್ನು ಓದುವ ತಾಕತ್ತು ನಿಮ್ಮ 4 ಜನರಿಗೆ 4 ಪೇಜ್ ಹೋಗ್ತಿದ್ರೆ, ಅಥವಾ ಯಾರನ್ನಾದ್ರೂ ಕೂತ್ಕೊಳ್ಳಿಸಿ ನೀವು ಒಬ್ಬನೊಬ್ಬನ ಇಲ್ಲಿ ಕೊಟ್ಟ ಸ್ಟೇಟ್ಮೆಂಟ್ ಅನ್ನು ನೋಡ್ತಿದ್ರೆ ನಿಮ್ಗೆ ಜಡ್ಜ್ಮೆಂಟ್ ಏನಂತ ಗೊತ್ತಾಗ್ತಿತ್ತು. ಆ ಮುಟ್ಟಾಳನ ಕಥೆಯನ್ನು ಹೋಗಿ ಅಲ್ಲಿ ಹೇಳ್ತಾ ಇದ್ದೀರಲ್ಲ, ನಾಚಿಕೆ ಆಗ್ಬೇಕು ನಿಮ್ಮ ಸ್ಯಾಟಲೈಟ್ ಚಾನೆಲ್ ಅಲ್ಲಿ. ಇದು ಬೇರೆ ಯಾರು ಹೇಳಿದಲ್ಲ, ಇನ್ವೆಸ್ಟಿಗೇಷನ್ ಆಫೀಸರ್ ಐಒನೇ ಕೋರ್ಟ್ ಅಲ್ಲಿ ಹೇಳಿದಾನೆ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಸಿಸಿಟಿವಿ. ಸ್ನೇಹಿತರೆ, ಪ್ರಸನ್ನ ರವಿಯವರು ಮಾತನಾಡಿರುವಂತಹ ಮಾತುಗಳನ್ನ ಕೇಳಿದ್ರಲ್ಲ, ಸಿಸಿ ಕ್ಯಾಮ್ರಾ ಇರಲಿಲ್ಲ ಅಂತೇಳಿ ರಿಪಬ್ಲಿಕ್ ಕನ್ನಡದಲ್ಲಿ ವಸಂತ್ ಗಿಳಿಯಾರ್ ಮಾತನಾಡಿರುವಂತಹ ಮಾತಿಗೆ ಪ್ರಸನ್ನ ರವಿಯವರು ಜಡ್ಜ್ಮೆಂಟ್ ಕಾಪಿಯ 90 ಪುಟಗಳ ಜಡ್ಜ್ಮೆಂಟ್ ಕಾಪಿಯನ್ನು ಇಟ್ಕೊಂಡು ಲೈನ್ ಟು ಲೈನ್ ಪೇಜ್ ನಂಬರ್ ಪ್ಯಾರಾ ನಂಬರ್ ಸಮೇತ ಹೇಳ್ತಾ ಇದ್ದಾರಲ್ಲ. ಹಾಗಾದರೆ ವಸಂತ್ ಗಿಳಿಯಾರು ರಿಪಬ್ಲಿಕ್ ಕನ್ನಡದಲ್ಲಿ ಕೂತ್ಕೊಂಡು ಇಡೀ ಸೌಜನ್ಯ ಪ್ರಕರಣವನ್ನು ದಾರಿ ತಪ್ಪಿಸೋಕ್ಕೆ ಹೋಗಿದ್ದ? ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡಿ, ನಿಮಗೆ ಮರವಿನ ಶಕ್ತಿ ಭಾಳ ಇದೆ ಅನ್ಕೊಂತೀನಿ. ನಮ್ಮ ಜನಕ್ಕೆ ಮರವಿನ ಶಕ್ತಿ ಭಾಳ ಇದೆ. ಆ ಟೈಮಲ್ಲಿ ಎದ್ದೇಳ್ತಾರೆ, ಮತ್ತೆ ಮಲ್ಕೊಂಡ್ಬಿಡ್ತಾರೆ. ಇವತ್ತು ಸುಪ್ರೀಂ ಕೋರ್ಟಲ್ಲಿ ಸೌಜನ್ಯ ಪ್ರಕರಣ ಇರೋದ್ರಿಂದಲೇ, ಸೌಜನ್ಯ ಪ್ರಕರಣ ಇವತ್ತು ಆದೇಶ ಆಗುವಂಥ ಎಲ್ಲ ಸಾಧ್ಯತೆಗಳಿರೋದ್ರಿಂದಲೇ ಇವತ್ತು ನಾವು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ವಿಷಯಗಳ ಬಗ್ಗೆ ಮತ್ತೊಮ್ಮೆ ನಾವು ಮೆಲುಕು ಹಾಕ್ಕೊಳ್ಬೇಕು. ಆ ಸಾಕ್ಷಿಗಳ ಬಗ್ಗೆ, ಆ ವಿಚಾರಗಳ ಬಗ್ಗೆ ನಾವು ಮಾತನಾಡಬೇಕಾಗುತ್ತೆ, ಮತ್ತೊಮ್ಮೆ ನಾವು ರೀಕಾಲ್ ಮಾಡ್ಕೊಳ್ಬೇಕಾಗುತ್ತೆ. ಸಿಸಿ ಕ್ಯಾಮ್ರಾ ಇರಲೇ ಇಲ್ಲ ಅಂತೇಳಿ ವಸಂತ್ ಗಿಳಿಯಾರು ಆ ಸ್ಯಾಟಲೈಟ್ ಚಾನಲಲ್ಲಿ ಕೂತ್ಕೊಂಡು ಮಾತನಾಡ್ತಾರೆ. ಅದಕ್ಕೆ ಪೇಜ್ ನಂಬರ್ ಪ್ಯಾರಾ ನಂಬರ್ ಸಮೇತ ಯೋಗೇಶ್ ಗೌಡ ಕೊಟ್ಟಿರುವಂತಹ ಹೇಳಿಕೆಯನ್ನು ಕೋಟ್ ಮಾಡ್ತಾರೆ. ಎಲ್ಲವನ್ನೂ ಕೋಟ್ ಮಾಡಿದ್ರೂ ಸಹ ಇಂತಹ ವಸಂತ್ ಗಿಳಿಯಾರ ಅಂತವರು ಯಾತಕ್ಕೋಸ್ಕರವಾಗಿ ಈ ವಿಚಾರವನ್ನು ಡೈವರ್ಟ್ ಮಾಡ್ತಾ ಇದ್ದಾರೆ? ಚಿನ್ನಯ್ಯನ ಪ್ರಕರಣ ಬಂದಾಗ ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಚಿನ್ನಯ್ಯನ ಪ್ರಕರಣ ಬಂದಾಗ ಚಿನ್ನಯ್ಯ ಭೂಮಿಯನ್ನು ಅಗಿತಾ ಇದ್ದೀನಿ, 16 ಕಡೆ ಅಗಿತಾ ಇದ್ದೀನಿ ಅಂತಂದಾಗ ಯಾವ್ಯಾವ ರೀತಿ ಡೈವರ್ಷನ್ ಆಯಿತು, ಯಾವ ರೀತಿ ಸೌಜನ್ಯ ಪ್ರಕರಣವನ್ನು ತಂದು ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ಪ್ರತಿಷ್ಠಾಪನೆ ಮಾಡುವಂಥ ಸ್ಟಾರ್ಟ್ ಮಾಡಿದ್ರು. ಮುಖ್ಯವಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಸ್ಮಿತಾ ರಂಗನಾಥ್ ಇವರೆಲ್ಲ ಸೇರಿಕೊಂಡು ಚಿನ್ನಯ್ಯನ ವಿಚಾರ ಮರೆಸೋದಕ್ಕೋಸ್ಕರವಾಗಿ ಸೌಜನ್ಯ ವಿಚಾರವನ್ನು ತೆಗೆದುಕೊಂಡು ಬರ್ತಾರೆ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂತಂದರೆ, ವಿಷಯವನ್ನು ಡೈವರ್ಟ್ ಮಾಡೋದಕ್ಕೆ, ಹೋರಾಟಗಾರರನ್ನು ತಪ್ಪಿತಸ್ಥರನ್ನಾಗಿ ಮಾಡೋದಕ್ಕೆ ಇವರು ಏನೇನು ಪ್ಲ್ಯಾನ್ ಮಾಡಿದ್ರು ಅನ್ನೋದಕ್ಕೆ ಈ ವಿಡಿಯೋಗಳೇ ಸಾಕ್ಷಿ. ಚಿನ್ನಯ್ಯನ ವಿಚಾರಕ್ಕೂ ಸೌಜನ್ಯ ವಿಚಾರಕ್ಕೂ ಅವತ್ತು ಸಂಬಂಧ ಇರಲಿಲ್ಲ. ಅದಾದ ನಂತರ ಚಿನ್ನಯ್ಯ ಯಾವತ್ತು ವಿಡಿಯೋಗಳಲ್ಲಿ ಮಾತನಾಡಲಿಕ್ಕೆ ಪ್ರಾರಂಭ ಆದ್ನೋ, ಗಿರೀಶ್ ಮಟ್ಟಣ್ಣನವರು ಹೇಳ್ತಾ ಇದ್ರಲ್ಲ,
ಸೌಜನ್ಯ ಪ್ರಕರಣಕ್ಕೂ ಚಿನ್ನಯ್ಯನಿಗೂ ಸಂಬಂಧ ಇದೆ. ಚಿನ್ನಯ್ಯನಿಗೆ ಗೊತ್ತು ಸೌಜನ್ಯನ ಯಾರು ಅತ್ಯಾಚಾರ ಮಾಡಿದ್ದು, ರವಿ ಪೂಜಾರಿಯ ಬಗ್ಗೆ ಗೊತ್ತಿರುವಂಥದ್ದು. ಎಲ್ಲವನ್ನೂ ಸಹ ಮಾತಾಡಿದಾಗ ಒಂದಕ್ಕೊಂದು ಲಿಂಕ್ ಆಗುತ್ತೆ. ಆದರೆ ಆ ವಿಚಾರ ಸ್ಯಾಟಲೈಟ್ ಚಾನಲಲ್ಲಿ ಪ್ರಸ್ತಾಪ ಆಗಲಿಲ್ಲ. ಪ್ರಸ್ತಾಪ ಆಗಿದ್ದೇನು ಅಂತಂದರೆ ಜಡ್ಜ್ಮೆಂಟ್ ಕಾಪಿ ಇಟ್ಕೊಂಡು ಮಾತಾಡಿದ್ರು. ಜಡ್ಜ್ಮೆಂಟ್ ಕಾಪಿ ಇಟ್ಕೊಂಡು ಡೈವರ್ಷನ್ ಮಾಡೋದಕ್ಕೋಸ್ಕರ ಮಾತನಾಡ್ತಾ ಇರುವಂಥದ್ದು. ಪ್ರಸನ್ನ ರವಿ ಅವರು ಹೇಳ್ತಾ ಇರುವ ವಿಚಾರ ಸತ್ಯ ಅಲ್ವಾ? ಸತ್ಯ ಅಲ್ವಾ? CC ಕ್ಯಾಮ್ರಾ ಇತ್ತು ಅಂತೇಳಿ ಐವೋನ ಹೇಳಿರ್ಬೇಕಾದ್ರೆ ವಸಂತ್ ಗಿಳಿಯಾರ್ ಇಲ್ಲ ಅಂತ ಹೇಳೋದಕ್ಕೆ ಅವ್ರು ಯಾರ್ರೀ? ಅವ್ರು ಯಾರು? ಇವತ್ತು ನಾವು ಯಾವ್ಯಾವ ರೀತಿಯಲ್ಲಿ ದಾರಿ ತಪ್ಪಿಸ್ತಾ ಇದ್ದಾರೆ ಅನ್ನೋ ವಿಚಾರವನ್ನು ನೀವು ಸೂಕ್ಷ್ಮವಾಗಿ ನೀವು ಗಮನಿಸ್ತಾ ನೋಡಿ. ವಿಟ್ನೆಸ್ಗಳನ್ನು ದಾರಿ ತಪ್ಪಿಸುವಂತಹ ಕೆಲಸ. ಚಿಕ್ಕ ಕೆಂಪಮ್ಮ ಬಂದ ತಕ್ಷಣ ರಿಪಬ್ಲಿಕ್ ಕನ್ನಡದವರು ಏನು ಮಾಡಿದ್ರು? ರಂಜಿತ್ ಎಂಬ ವರದಿಗಾರನ ಕಳಿಸಿ ಅವ್ರ ಮನೆಯನ್ನು ಹುಡುಕಿಸಿ ಅಲ್ಲಿಂದ ಅವರಿಗೆ ಆಮಿಷ ಒಡ್ಡಿದ್ರು ಅಂತೇಳಿ ಚಿಕ್ಕ ಕೆಂಪಮ್ಮನವರು ನೇರವಾಗಿ ಹೇಳ್ತಾ ಇರುವಂತಹ ವಿಚಾರ. ಶೋಭಾ ಮಳವಳ್ಳಿಯವರು ಚಿಕ್ಕ ಕೆಂಪಮ್ಮನವರನ್ನ ಇಂಟ್ರ್ಯೂ ಮಾಡಿರುವಂಥದ್ದು, ಚಿನ್ನಯ್ಯನ ಕುಟುಂಬದವ್ರನ್ನ ಇಂಟ್ರ್ಯೂ ಮಾಡಿರುವಂಥದ್ದು ಎಲ್ಲವನ್ನೂ ನೋಡ್ತಾ ಇದ್ದೀವಲ್ಲ. ಸಾಕ್ಷಿಗಳನ್ನು ನಾಶ ಮಾಡೋದಕ್ಕೆ, ಸಾಕ್ಷಿಗಳನ್ನು ಡೈವರ್ಟ್ ಮಾಡೋದಕ್ಕೋಸ್ಕರವಾಗಿ, ಅವರಿಗೆ ಆಮಿಷ ಒಡ್ಡೋದಕ್ಕೋಸ್ಕರವಾಗಿ ಏನೆಲ್ಲ ಮಾಡ್ತಾ ಇರುವಂಥದ್ದು. ಇದೇ ಸತ್ಯ. ನಾವು ಮರ್ತು ಬಿಡ್ತೀವಿ. ನಾವು ಯಾವತ್ತು ಸಮೀರ್ ವಿಡಿಯೋ ಮಾಡಿದ ತಕ್ಷಣ ಎದ್ದು ಕೂತ್ಕೊಂಡಂಥವರು ಆಮೇಲೆ ಮರ್ತು ಬಿಟ್ವಿ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಆ ಕೇಸ್ ಇದೆ ಅಂತ ಗೊತ್ತಿದ್ರೂ ಸಹ ಯಾವ ಮೀಡಿಯಾಗಳು ಮಾತನಾಡ್ತಾ ಇಲ್ಲ. ಈಗಾಗಲೇ ಸರ್ಕಾರದ ವರದಿ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ತಲುಪಿರುತ್ತೆ. ನೆಕ್ಸ್ಟ್ ಹಿಯರಿಂಗಲ್ಲಿ ಅದು ಆದೇಶ ಆಗುತ್ತೆ. ಆದೇಶ ಆದಮೇಲೆ ಪ್ರತಿಯೊಂದು ಗೊತ್ತಾಗುತ್ತೆ. ಈ ಸುಪ್ರೀಂ ಕೋರ್ಟ್ CBI ಕೋರ್ಟ್ ಕೊಟ್ಟಿರುವಂತಹ ಜಡ್ಜ್ಮೆಂಟ್ ಕಾಪಿನಲ್ಲಿ ಎಲ್ಲವೂ ನಮೂದಾಗಿದೆ ಅಲ್ವಾ? ಸತ್ಯ ನಮೂದಾಗಿದೆ ಅಲ್ವಾ? ಆ ಸತ್ಯ ಹೊರಗಡೆ ಬರಲೇಬೇಕಲ್ವಾ? ಆ ಸತ್ಯ ಹೊರಗಡೆ ಬರಬೇಕಾದ್ರೆ ಪ್ರಾಮಾಣಿಕವಾದಂತಹ ತನಿಖೆ ಆಗಬೇಕಲ್ಲ. ಆ ತನಿಖೆಯನ್ನು ತಾನನ್ನು ಒತ್ತಾಯಿಸ್ತಾ ಇರುವಂಥದ್ದು. ಇದೇ ಸತ್ಯ. ನಾವು ಆ ಟೈಮಿಗೆ ಎಚ್ಚೆತ್ಕೊಳ್ತೀವಿ, ಆಮೇಲೆ ಸುಮ್ಮನಾಗ್ಬಿಡ್ತೀವಿ. ನಮಗೆ ಯಾಕೆ ಅಂತ ಸುಮ್ಮನಾಗ್ಬಿಡ್ತೀವಿ. ಹೋರಾಟಗಾರರನ್ನು ಯಾವ ರೀತಿ ಟ್ಯಾಕಲ್ ಮಾಡ್ತಾ ಇದ್ದಾರೆ? ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಕೋಪವನ್ನು ಎನ್ಕ್ಯಾಶ್ ಮಾಡಿಕೊಂಡು, ಅವರ ಸಿಟ್ಟನ್ನು ಎನ್ಕ್ಯಾಶ್ ಮಾಡಿಕೊಂಡು ಯಾವ್ಯಾವ ರೀತಿ ಪ್ರಕರಣಗಳಲ್ಲಿ ಸಿಲುಕಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಇವತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವ್ರನ್ನ ಗಡೀಪಾರು ಆದೇಶ ಮಾಡಿದ್ದಾರೆ. ಇವತ್ತು ಅಂತಹ ಹೋರಾಟಗಾರರ ಆತ್ಮಸ್ಥೈರ್ಯ ಕುಗ್ಗಿಸುವಂತಹ ಕೆಲಸಕ್ಕೆ ಹೋಗಿದ್ದಾರೆ. ಗಿರೀಶ್ ಮಟ್ಟಣ್ಣನವರು ಒಬ್ಬರು ನಿಂತ್ಕೊಂಡು, ಜಯಂತ್ ಅವರು ನಿಂತು, ಅಜಯ್ ಇವರೆಲ್ಲ ನಿಂತ್ಕೊಂಡು ಇವತ್ತು ಈ ಪ್ರಕರಣವನ್ನು ಬಲವಾಗಿ ಇಟ್ಕೊಂಡಿರೋದ್ರಿಂದಲೇ ಈ ಪ್ರಕರಣ ಇನ್ನೂ ಸಹ ಜೀವಂತವಾಗಿರುವಂಥದ್ದು. ಯಾತಕ್ಕೆ? ಸತ್ಯ ಗೆಲ್ಲಬೇಕು ಅಂತೇಳಿ, ನ್ಯಾಯ ಉಳಿಬೇಕು ಅಂತೇಳಿ. ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲ. ಇಲ್ಲಿ ಸಾಕ್ಷಿಗಳು ಇದ್ದಾವೆ. ಆ ಸಾಕ್ಷಿಗಳು ಮತ್ತೊಮ್ಮೆ ಸಾಕ್ಷಿಗಳು ಅದು ವಿಚಾರಣೆ ಆಗಬೇಕು. ಈ ಸತ್ಯ ಹೊರಗಡೆ ಬರಬೇಕು. ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು. ಯಾರು ಕಾಮುಕರಿದ್ದಾರೋ, ಯಾರು ಅತ್ಯಾಚಾರಿಗಳಿದ್ದಾರೋ, ಯಾರು ಕೊಲೆಘಾತಕರಿದ್ದಾರೋ ಅವರೆಲ್ಲರೂ ಅರೆಸ್ಟ್ ಆಗಬೇಕು. ಎಲ್ಲರ ಮುಖವಾಡ ಬಯಲಾಗಬೇಕು ಅಂತ ತಾನೆ. ಇದು ಬಿಟ್ಟರೆ ಬೇರೆ ಏನೂ ಇಲ್ಲ. ನಾವು ಹುಚ್ಚುಚ್ಚಂಗೆ ಮಾತನಾಡ್ತಾ ಇಲ್ಲ, ಆದರೆ ವಾಸ್ತವ ಸತ್ಯದ ಬಗ್ಗೆ, ಇಲ್ಲಿ ವಾಸ್ತವ ಸತ್ಯದ ಬಗ್ಗೆ ಮಾತನಾಡ್ತಾ ಇರುವಂಥದ್ದು. ಏನು CBI ಕೋರ್ಟ್ ಹೇಳಿದೆಯಲ್ಲ ಆದೇಶದಲ್ಲಿ, ತನಿಖಾಧಿಕಾರಿಗಳ ಲೋಪದಿಂದ ಆಗಿದೆ ಅಂತೇಳಿ. ಹಾಗಾದರೆ ತನಿಖಾಧಿಕಾರಿಗಳನ್ನು ನಾವು ಪ್ರಶ್ನೆ ಮಾಡಬಾರ್ದಾ? ಅಕ್ವಿಟಲ್ ಕಮಿಟಿ ರಚನೆ ಆಗಿಲ್ಲ ಅಂತ, ರಚನೆ ಆಗಿ ಮುಚ್ಚೋಗಿದ್ರೆ ಅದ್ರ ಬಗ್ಗೆ ಕೇಳಬಾರ್ದ? ನಾವು ಸತ್ಯ ಕೇಳ್ತಾ ಇದ್ದೀವಿ, ನ್ಯಾಯ ಕೇಳ್ತಾ ಇದ್ದೀವಿ. ಇಲ್ಲಿ ಯಾರನ್ನ ರಕ್ಷಣೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ವಸಂತ್ ಗಿಳಿಯಾರ್ ಅವರು? ವಸಂತ್ ಗಿಳಿಯಾರ್ ಅವರು ಯಾರನ್ನ ರಕ್ಷಣೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ? ಅವರ ಮಾತುಗಳೆಲ್ಲ ನೀವು ಕೇಳ್ಕೊತಾ ಬನ್ನಿ. ನಾವು ಹೇಳಿದ್ದೇ ಸತ್ಯ, ನಾವು ಮಾಡಿದ್ದೇ ಸತ್ಯ ಅಂತ ಹೋಗ್ತಾ ಇರುವಂಥವ್ರು ಒಂದು ಜಡ್ಜ್ಮೆಂಟ್ ಕಾಪಿನಲ್ಲಿ 90 ಪುಟ ಇರುವಂತಹ ಜಡ್ಜ್ಮೆಂಟ್ ಕಾಪಿಯನ್ನು ಇವರು ಓದಲಿಕ್ಕೆ ಆಗದೆ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತಂದರೆ, ಒಂದು ಸ್ಮಿತಾ ರಂಗನಾಥ್ ಅಂತಹ ಪತ್ರಕರ್ತೆ, ರಿಪಬ್ಲಿಕ್ ಕನ್ನಡದಂತಹ ಸ್ಯಾಟಲೈಟ್ ಚಾನಲ್, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅಂತ ಸ್ಯಾಟಲೈಟ್ ಚಾನಲ್, ಈ ಎಲ್ಲ ಚಾನಲ್ಗಳು ದಾರಿ ತಪ್ಪಿಸುವಂಥ ಕೆಲಸ ಮಾಡಿದ್ವಲ್ಲ. ಇವತ್ತು ನಾವು ಈ ವಿಚಾರವಾಗಿ ಜನರಿಗೆ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡಬೇಕು. ಈ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ಇದೆ. ಸುಪ್ರೀಂ ಕೋರ್ಟಲ್ಲಿ ಆದೇಶ ಆಗುತ್ತೆ. ಆದೇಶ ಆದಾಗ ಈ ಕೊಲೆಪಾತಕರು ಯಾರಿದ್ದಾರೋ, ಯಾರು ಅತ್ಯಾಚಾರಗಳಿದ್ದಾರೋ ಅವರ ಮುಖವಾಡ ಬಯಲಾಗಬೇಕು ಅಂತಂದರೆ ನಾವೆಲ್ಲರೂ ಸಹ ಹೋರಾಟಗಾರರ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವಂತೆ ಅವರ ಜೊತೆ ನಾವು ಇದ್ದೀವಿ ಅನ್ನೋ ರೀತಿಯಲ್ಲಿ ನಾವು ಮಾತಾಡಬೇಕಾಗುತ್ತೆ. ಹೊರತು ಇಲ್ಲಿ ಅವರ ಕಾಲಿಳಿ, ಇವರ ಕಾಲಿಳಿ, ಅವ್ನು ಮಾಡಿದ ತಪ್ಪು, ಇವ್ನು ಮಾಡಿದ ತಪ್ಪು, ನಾನು ಮಾಡಿದ ಸರಿ, ಇವ್ನು ಮಾಡಿದ ಸರಿ ಅಂತ ಹೇಳ್ಕೊಂಡು ದಾರಿ ತಪ್ಪಿಸೋವಂಥ ಕೆಲಸ ಯಾರೂ ಮಾಡಬಾರ್ದು.
ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಇಡೀ ಕುರುಕ್ಷೇತ್ರ ಯುದ್ಧ, ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ 5 ಜನ ಪಾಂಡವರು ವರ್ಸಸ್ 100 ಜನ ಕೌರವರ ನಡುವೆ ನಡೆದಂತಹ ಯುದ್ಧ. 5 ಜನ ಪಾಂಡವರು ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ರಿಂದಲೇ ಅವತ್ತು ಕುರುಕ್ಷೇತ್ರದಲ್ಲಿ ಪಾಂಡವರಿಗೆ ಜಯ ಆಗಿದ್ದು. ಕೌರವರ ಕುತಂತ್ರಗಳಿಗೆ ಹಿನ್ನಡೆ ಆಗಿದ್ದು, ಅವರು ಸೋತಿದ್ದು ಧರ್ಮ ಗೆದ್ದಿದ್ದು, ಅಧರ್ಮ ಸೋತಿದ್ದು. ಇವತ್ತಿಗೂ ಸಹ ಅದೇ ಕುರುಕ್ಷೇತ್ರ, ಅದೇ ಮಹಾಭಾರತ ಇವತ್ತಿಗೂ ಸಹ ಸೌಜನ್ಯ ಪ್ರಕರಣ, ಚಿನ್ನಯ್ಯನ ಪ್ರಕರಣದಲ್ಲಿ ಆ ಎರಡೂ ಅಪ್ಲೈ ಆಗ್ತಾ ಇರುವಂಥದ್ದು. ನೀವು ಜನರು ಈ ವಿಚಾರವನ್ನು ಸೂಕ್ಷ್ಮವಾಗಿ ನೋಡಿ, ಸಾಕ್ಷಿಗಳನ್ನು ನಾಶ ಮಾಡುವಂತಹ ಎಲ್ಲೆಲ್ಲಿ ಲೂಪ್ ಹೋಲ್ಸ್ ಇದಾವೋ ಎಲ್ಲ ಲೂಪ್ ಹೋಲ್ಸ್ಗಳನ್ನು ಇಟ್ಕೊಂಡು ಹೋರಾಟಗಾರರ ಮಧ್ಯೆ ದಾರಿ ತಪ್ಪಿಸುವಂತಹ ಕೆಲಸವೂ ಸಹ ಆಗಬಹುದು. ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ ಆದೇಶ ಆಯಿತು ಅಂದ ತಕ್ಷಣ ಈ ಹೋರಾಟಕ್ಕೆ ಮತ್ತೊಂದು ರೀತಿಯಾದಂತಹ ಜಯ ಸಿಕ್ಕ ಹಾಗೆ ಆ ಜಯವನ್ನು ನಾವು ಯಶಸ್ಸಿನೆಡೆಗೆ ತೆಗೆದುಕೊಂಡು ಹೋಗಬೇಕು ಅಂತಂದರೆ ಯಾರು ಈ ಪ್ರಕರಣದಲ್ಲಿ ನಾವು ಈ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಲ್ಲ, ನಾವೆಲ್ಲರೂ ಸಹ ನಮ್ಮದೇ ಕರ್ತವ್ಯ ಅನ್ನೋ ರೀತಿಯಲ್ಲಿ ತೊಡಗಿಸ್ಕೊಳ್ಬೇಕಾಗತ್ತೆ. ಈ ಎಲ್ಲ ವಿಚಾರಗಳನ್ನು ರೀಕಾಲ್ ಮಾಡ್ಕೊಳ್ಬೇಕಾಗತ್ತೆ. ಚಿನ್ನಯ್ಯ ಗುಂಡಿ ಅಗಿತಾ ಇದ್ದಾರೆ ಅಂತ ಗೊತ್ತಾದಾಗ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಹೇಳಿದ್ದೇನೆಂದರೆ, ಈ ಜಾಗದಲ್ಲಿ ನನಗೂ ಗೊತ್ತು, ಈ ಜಾಗದಲ್ಲಿ ಭಾಳಷ್ಟು ಹೆಣಗಳನ್ನು ಊತ ಹಾಕಿದ್ದಾರೆ ಅಂತೇಳಿ. ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ ಅನ್ನೋ ರೀತಿಯಲ್ಲಿ ಅವರೇ ಹೇಳಿದ್ದಂತಹ ಜಾಗದಲ್ಲಿ 16 ಕಡೆ ಅಗಿತಾ ಇದ್ದಂಗೆ ಸರ್ಕಾರ ಒತ್ತಾಯ ಮಾಡಿ ಅದನ್ನು ಸ್ಟಾಪ್ ಮಾಡ್ತಾರೆ. ಇದೇ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಹೇಳಿರುವಂತಹ ಸ್ಥಳದಲ್ಲಿ, ಮಹಾಬಲೇಶ್ವರಿ ಶೆಟ್ಟರ್ ಹೇಳಿರುವಂತಹ ಸ್ಥಳದಲ್ಲಿ ಅಗದಿದ್ರೆ ಇನ್ನೆಷ್ಟು ಅಸ್ಥಿ ಪಂಜರಗಳು ಸಿಗ್ತಾ ಇರ್ತಿತ್ತು. ಇದು ಸರ್ಕಾರದ ಕುತಂತ್ರ. ಅವನು 100 ಕಡೆ ಅಗದಿದ್ರೆ ಇನ್ನಷ್ಟು ಸಿಗ್ತಾ ಇತ್ತು. ಸರ್ಕಾರವೂ ಸಹ ಈ ಹೋರಾಟವನ್ನು ಹತ್ತಿಕ್ಕುವಂತಹ ಕೆಲಸ ಮಾಡ್ತು. ನಾವು ಪ್ರಾಮಾಣಿಕವಾದಂತಹ ಹೋರಾಟಗಾರರು, ನ್ಯಾಯವನ್ನು ಬಯಸುವಂಥವ್ರು ಯಾವತ್ತಿಗೂ ಸಹ ಹಿಂದೆ ಸರಿಯುವ ಮಾತೇ ಇಲ್ಲ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.